ಯಾಕೆ ನೀವೇನು ಹೇಳ್ತಿಲ್ಲ? ಅದು ನಮ್ ವಂಶದ ಮೂಗುತಿ ಅಲ್ಲ. ಅದಕ್ಕೆ ನನಗೆ ಕೋಪ ಬರ್ತಿಲ್ಲ. ನಾನೇನು ಅಂತಾನೂ ಇಲ್ಲ. ಅಮ್ಮನವ್ರ ಮೂಗುತಿನ ಮುಟ್ಟೋ ಧೈರ್ಯ ಲಾವಣ್ಯ ಮಾಡೋದಿಲ್ಲ. ಯಾಕೆಂದ್ರೆ ಅದನ್ನು ಮುಟ್ಟಿದ್ರೆ ಸುಟ್ಟು ಬೂದಿ ಆಗೋಗ್ತಾಳೆ. ಅಮ್ಮನವ್ರ ಆಗ್ರಹ ಹಾಗಿರುತ್ತೆ. ಅಂದ್ರೆ ಇದು ಒರಿಜಿನಲ್ ಅಲ್ವಾ? ದೇವ್ರ ಮನೆಯಿಂದ ತೆಗಿಲಿಲ್ವಾ? ಇಲ್ಲ, ನಾನೇ ಕೊಂಡ್ಕೊಂಡಿದ್ದು. ಸರಿ ಹೋಯ್ತು. ಇದು ಗೊತ್ತಿಲ್ಲದೆ ಅನಾವಶ್ಯಕವಾಗಿ ಹೊಗಳ್ದೆ. ದೇವ್ರ ಮನೇಲಿದ್ರೆ ಅರ್ಹತೆನಾ? ಇದಕ್ಕೂ ಅರ್ಹತೆ ಇದೆ. ಲಾವಣ್ಯನ್ಗೆ ಇವಾಗಾದ್ರೂ ಗೌರವ ಕೊಡಿಯಮ್ಮ. ಗೌರವ ಅನ್ನೋದು ಹಾಕೊಳ್ಳೋ ಒಡವೆಲಿರೋದಿಲ್ಲ, ವರ್ತನೆಲಿರುತ್ತೆ. ಪಾಪ ತಂಗಿಗೆ ಐಡೆಂಟಿಟಿ ಕ್ರೈಸಿಸ್ ತುಂಬಾ ಹಿಡ್ಕೊಂಡಿರೋ ಹಾಗಿದೆ. ರೋಗ ಆಗೋ ಥರ ಇದೆ. ಯಾವುದಕ್ಕೂ ಒಳ್ಳೇದು ಯಾವುದಾದ್ರೂ ಡಾಕ್ಟ್ರಿಗೆ ತೋರ್ಸೋಣ ಕಣ ಬಾಮೈದ. ಔಷಧದಿಂದ ಗುಣ ಆಗಬಹುದೇನೋ. ಮನಸ್ಸನ್ನ ಶುದ್ಧ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೋಡಮ್ಮ, ನಮ್ಮ ಮನೆ ಮೂಗುತಿಗೆ ಒಂದು ಚರಿತ್ರೆ ಇದೆ. ನಿನ್ನ ಹತ್ರ ಇರೋದು ಅಮ್ಮನವ್ರ ಮೂಗುತಿ ಅಂತ ಹೊರಗಡೆ ಎಲ್ಲಾದ್ರೂ ಹೇಳ್ಗಿಳ್ಬಿಟ್ಯಾ, ಅದು ಖಂಡಿತ ಒಳ್ಳೇದಲ್ಲ. ನಿನಗೆ ಮರ್ಯಾದೆಯಾಗೂ ಇರಲ್ಲ. ಅನ್ನನೂ ಹಾಕಲ್ಲ, ಭಿಕ್ಷೆನೂ ಬೇಡಕ್ ಬಿಡಲ್ಲ ಅನ್ನೋ ಹಾಗೆ ನೀವ್ ಯಾರು ಕೊಂಡ್ಕೊಂಡಿರೋದನ್ನು ಹಾಕೊಳಕ್ ಬಿಡಲ್ಲ. ಏನಪ್ಪ ಇದೆಲ್ಲ? ಎಲ್ಲ ಗೊತ್ತಿದ್ದು ಕೂಡ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ವಸಂತ. ನಿಮ್ಮೆಲ್ಲರಿಗೂ ಇದೇನು ಹುಡುಗಾಟ ಅನಿಸ್ತಾ ಇದೆಯಾ? ಮೂಗುತಿ ಹಾಕೊಂಡು ಹೊರಗಡೆ ಎಷ್ಟೋ ಜನ ಓಡಾಡ್ತಿರ್ತಾರೆ. ಹಾಗಂದ್ ಮಾತ್ರಕ್ಕೆ ಎಲ್ರಿಗೂ ನಮ್ಮನೆ ಮೂಗುತಿ ಬೆಲೆ ಗೌರವ ಸಿಗುತ್ತಾ? ಎಲ್ಲೋ ತಲೆ ಕೆಟ್ಟಿರ್ಬೇಕು. ಯಾವುದೇ ರೀತಿಲೂ ನನ್ಗೆ ಗೌರವ ಇಲ್ದಿರುವಾಗ ಇದ್ಯಾಕ್ ನನ್ಗೆ? ಲಾವಣ್ಯನ್ಗೆ ನೀವೆಲ್ಲ ಸೇರಿ ತುಂಬಾ ನೋವು ಕೊಡ್ತಾ ಇದ್ದೀರಾ. ರಾಧಾ, ನಿನ್ ಹೆಂಡತಿಗೆ ನಿನ್ ಬುದ್ಧಿ ಹೇಳು. ಬುದ್ಧಿ ಇಲ್ಲದೆ ಮಾತಾಡ್ಬೇಡ. ವಸಂತ, ನೀನ್ ಹಾಕೋತೀಯಾ? ನನಗ್ಯಾಕೆ, ನೀನೇ ಹಾಕೋ. ನನಗೆ ಚೆನ್ನಾಗಿರುತ್ತೆ ಅಂತೀಯಾ? ಆದ್ರೂ ಗಂಡಸರು ಹಾಕೋಬಾರ್ದಲ್ವಾ ಮಾವ? ಈ ವಿಷಯದಲ್ಲಿ ತಮಾಷೆ ಮಾಡ್ಬೇಡ ಪೃಥ್ವಿರಾಜ್. ಸಾರಿ ಮಾವ. ನೋಡಿದ್ಯೇನಮ್ಮ, ಆಚಾರ ಅಂದ್ರೆ ಎಲ್ರಿಗೂ ಎಷ್ಟು ಸುಲಭ ಆಗೋಗಿದೆ. ನಮ್ಮ ಸಂಪ್ರದಾಯಗಳನ್ನ ನೀನೇ ಕಾಪಾಡ್ಬೇಕಮ್ಮ. ಬಾಮೈದಾ, ಇದು ಗೋಲ್ಡಾ ರೋಲ್ಡ್ ಗೋಲ್ಡಾ? ರೋಲ್ಡ್ ಗೋಲ್ಡು. ಅಷ್ಟು ಕರೆಕ್ಟಾಗಿ ಹೇಗೆ ಹೇಳ್ತೀಯಾ? ನಾನೇ ಕೊಂಡ್ಕೊಂಡು ತಗೊಂಡ್ ಬಂದಿದ್ದೀನಿ. ಅದಕ್ಕೆ ಈ ಮನೇಲಿ ಎಲ್ಲರಿಗಿಂತ ಜಾಸ್ತಿ ಗೌರವಕ್ಕೋಸ್ಕರ ಹೋರಾಡ್ತಿರೋದು ಆ ಅವನಿ. ಅವಳಿಗೆ ಯಾವುದೇ ಪರಿಸ್ಥಿತಿಯಲ್ಲೂ ಗೌರವ ಸಿಗೋದಕ್ಕೆ ನಾನ್ ಬಿಡಲ್ಲ.
ನಿಹಾರಿಕ ಜಾತಕ ಹೊಂದಾಣಿಕೆ ಆಗಿರ್ಬೋದು, ಆದರೆ ಅವನಿ ಪ್ರತಿ ಸಂದರ್ಭದಲ್ಲೂ ಮನೆ ಮರ್ಯಾದೆನ ಕಾಪಾಡಿದಾಳೆ. ಉತ್ಸವದಲ್ಲಿ ನಿನಗೆ ಪ್ರಸಾದ ಮಾಡಿದ್ಲು. ಅವನಿನೇ ನಿನ್ನ ಭಕ್ತಿ ಅಂತ ನಿರೂಪಿಸ್ಕೊಂಡಿದ್ದಾಳೆ. ನಮ್ಮ ಮನೆಗೆ ಸೊಸೆಯಾಗೋ ಅರ್ಹತೆ ಎಲ್ಲ ವಿಧದಲ್ಲೂ ನಾನು ತಾಳಿ ಕಟ್ಟಿರೋ ಹೆಂಡತಿಗೆ ಇದೆ ಅಂತ ನಾನು ಪೂರ್ತಿ ವಿಶ್ವಾಸದಲ್ಲಿದ್ದೀನಿ. ಆ ನಂಬಿಕೆಯಿಂದನೇ ನಾನು ಅವನಿಗೆ ಒಂದೇ ಒಂದ್ಸಲ ಈ ಮೂಗುತ್ತಿನ ಹಾಕಬೇಕು ಅಂದ್ಕೊಂಡಿದ್ದೀನಿ. ಇದು ನನ್ನ ಹೆಂಡತಿಗೆ ಸಲ್ಲಬೇಕು. ಅವನಿ, ಅಯ್ಯೋ, ಯಾರಾದ್ರೂ ನೋಡ್ತಾರೆ, ಬಿಡ್ರಿ. ಯಾರು ನೋಡಲ್ಲ. ಬಿಡಿ ಎಂದೆ ಅಲ್ವಾ? ಏನ್ ಹಾಗೆ ನೋಡ್ತಿದ್ದೀರಾ? ಕಣ್ಮುಚ್ಕೋ ಹೇಳ್ತೀನಿ. ಕಿವಿ ಕೇಳಿಸೋದು ಕಣ್ಣಿಗೂ ಅರ್ಥ ಆಗತ್ತಲ್ವಾ? ಮತ್ತೆ ಕಣ್ಯಾಕ್ ಮುಚ್ಕೊಳ್ಳಿ? ನಾನು ಹೇಳಬೇಕು ಅನ್ಕೊಂಡಿಲ್ಲ, ಏನೋ ಒಂದು ಕೊಡಬೇಕು ಅನ್ಕೊಂಡಿದ್ದೀನಿ. ಬೇಗ ಕಣ್ಣು ಮುಚ್ಕೊಳ್ಳಿ ಮೇಡಮ್. ಏನ್ ಮಾಡ್ತಿದ್ದೀರಾ? ನಾನು ಹೇಳೋದ್ಕಿಂತ ನೀನ್ ನೋಡಿದ್ರೆ ಚೆನ್ನಾಗಿರತ್ತೆ. ಒಂದೇ ಒಂದು ನಿಮಿಷ ವೆಯ್ಟ್ ಮಾಡು. ಕಣ್ ಬಿಡ್ಲಾ? ಫ್ಯೂ ಸೆಕೆಂಡ್ ಪ್ಲೀಸ್. ನೌ ಓಪನ್ ಯುವರ್ ಐಸ್. ಧರಿಸ್ತಿದ್ದ ಹಾಗೇನೆ ನೀನು ಅಮ್ಮೋರ್ ತರ ಕಾಣಿಸ್ತಿದೀಯ. ಹಾಗೇನೆ ನಿನ್ನ ಅಂದ ಕೂಡ ಇನ್ನಷ್ಟು ಜಾಸ್ತಿ ಆಯ್ತು. ಲಾವಣ್ಯ ಮೂಗುತ್ತಿನ ಕೊಂಡ್ಕೊಂಡ ಹಾಗೆ ನೀವು ಕೂಡ ಇದನ್ನ ಯಾವುದೋ ಫ್ಯಾನ್ಸಿ ಸ್ಟೋರಿಂದ ತಗೊಂಬಂದ್ರಾ? ನಾನು ಸ್ವಲ್ಪ ಹೊತ್ತು ಸಂತೋಷ ಪಡ್ಲಿ ಅಂತ. ಇದು ಹೊರಗಡೆ ಶಾಪಲ್ಲಿ ತಗೊಬಂದಿದ್ದಲ್ಲ ಅವನಿ, ನಮ್ ದೇವ್ರ ಮನೇಲಿರೋ ಅಮ್ಮನೋರ್ದು. ನಿಜನಾ? ನನ್ ಮೇಲಾಣೆ. ಜಾತಕ ಹೊಂದಾಣಿಕೆ ಆಗ್ದಿರೋರು, ಅರ್ಹತೆ ಇಲ್ದಿರೋರು ಇದನ್ ಧರಿಸಿದ್ರೆ ಅವ್ರಿಗೆ ಎಫೆಕ್ಟ್ ಆಗತ್ತೆ ಅಂತ ಅಮ್ಮ ಹೇಳಿದ್ಲು. ಭಸ್ಮ ಆಗೋಗ್ತಾರೆ ಅಂತ ಕೂಡ ಹೇಳಿದ್ಲು. ನಿನಗೇನು ಆಗಿಲ್ಲ, ನೀನು ಮಾಮೂಲಿಯಾಗೇ ಇದೀಯಾ. ಅಂದ್ರೆ ಅಮ್ಮನವ್ರು ನಿನ್ನನ್ನ ಆಶೀರ್ವಾದ ಮಾಡಿರೋ ಹಾಗೆ ಅಲ್ವಾ? ಚಿಕ್ಕ ಸೊಸೆಯಾಗಿ ನಿನ್ನ ಅಂಗೀಕರಿಸಿದ ಹಾಗೆ ಅಲ್ವಾ? ಹೌದು ರೀ, ನಂಗೂ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಇದ್ರಲ್ಲಿ ಆಶ್ಚರ್ಯ ಪಡೋದೇನಿದೆ? ಯಾವತ್ತೇ ಆದ್ರೂ ನಡೆಯೋ ವಾಸ್ತವ ಇದೆ. ಇದನ್ನ ಹಾಕೊಳ್ಳೋ ಅರ್ಹತೆ ನಂಗೆ ಬಂದ್ರೆ ಅದಕ್ಕಿಂತ ಅದೃಷ್ಟ ಏನಿರತ್ತೆ? ಆ ಅದೃಷ್ಟ ನಿಂದೆ ಅವನಿ. ಅವನಿ, ಐ ಲವ್ ಯು ಅವನಿ.
ಸರ್, ಹಲೋ ಸರ್, ನಿಮ್ಮನ್ನೇ. ಏನು ಕನ್ಸ್ ಕಾಣ್ತಾ ಇದ್ರಾ? ಏನ್ ಕನ್ಸು? ಮೂಗುತಿನ ತಂದು ನಿನ್ ಮೂಗಿಗೆ ಹಾಕಿ ಆನಂದ ಪಡ್ತಿರೋ ಹಾಗೆ ಕನ್ಸ್ಕಂಡೆ ಅವನಿ. ಆ ಅದೃಷ್ಟ ನನಗ್ ಬರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಆದ್ರೆ ಅದಷ್ಟು ಬೇಗ ಆಗತ್ತಾ? ನಡೆಯತ್ತೆ. ಯಾಕೆ ಅಂದ್ರೆ ನೀನು ನನ್ನ ಹೆಂಡ್ತಿ. ಜನ್ಮ ಜನ್ಮಗಳಿಗೂ ನೀನೇ ನನ್ನ ಹೆಂಡ್ತಿ. ಬಿಡ್ರಿ. ಇಟ್ಸ್ ಓಕೆ ಅವನಿ. ಯಾರಾದ್ರೂ ನೋಡ್ತಾರೆ ರೀ. ಯಾರು ನೋಡಲ್ಲ. ಅವನಿ ಅವನಿ ಛೇ. ಮೂಗುತಿ ವಿಷಯದಲ್ಲಿ ನಿನಗೆ ತುಂಬಾ ಅವಮಾನ ಆಯ್ತು ಅತ್ತೆ. ಹೌದು ಲಾವಣ್ಯ, ನಮ್ಗೆ ಎಷ್ಟು ನೋವಾಗ್ತಿದೆ, ನಿನಗೆಷ್ಟು ನೋವಾಗ್ತಿದೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋತೀವಿ. ನೀನು ಎಷ್ಟೇ ಪ್ರಯತ್ನ ಮಾಡಿದ್ರು ನಿನಗೆ ಐಡೆಂಟಿಟಿ ಬರೋ ಥರ ಇಲ್ಲ ಲಾವಣ್ಯ. ಅಕ್ಕ, ಐಡೆಂಟಿಟಿಗೋಸ್ಕರ ಹೋರಾಡು, ಅದು ತಪ್ಪಲ್ಲ. ನನ್ ಫುಲ್ ಸಪೋರ್ಟ್ ನಿನ್ಗೆ ಇರುತ್ತೆ. ಬಟ್ ನನ್ ಪೋಸ್ಟ್ಗೆ ಮಾತ್ರ ಕಲ್ಲು ಹಾಕ್ಬೇಡ. ಅವಾಗ ಎಲ್ಲ ಹಾಳಾಗ್ ಹೋಗುತ್ತೆ. ಎಲ್ಲರೂ ಸಿಕ್ಕಾಕೋಬೇಕಾಗತ್ತೆ. ನಿನ್ ಪೋಸ್ಟ್ಗೆ ಕಲ್ಲು ಹಾಕೋದು ಅಂದ್ರೇನು? ಏನ್ ಮಾತಾಡ್ತಿದ್ಯಾ ನೀನು? ಮೂಗುತಿ ಬಗ್ಗೆ ಮಾತಾಡ್ತಿರೋದು ನಾನು. ಯಾರು ಎಷ್ಟೇ ತಪಸ್ ಮಾಡಿದ್ರು ಮೂಗುತಿ ಮಾತ್ರ ನಂದೇ. ಅದರಿಂದ ಸಿಗೋ ಗೌರವ ಕೂಡ ನನಗೆ. ಅದರಲ್ಲಿ 1% ಕೂಡ ಡೌಟೇ ಇಲ್ಲ. ಮೂಗುತಿ ವಿಷಯದಲ್ಲಿ ಮಾತ್ರ, ಯಜಮಾನಿಕೆ ವಿಷಯದಲ್ಲಿ, ಗೌರವದ ವಿಷಯದಲ್ಲಿ ಹಠ ಮಾಡಬೇಡ. ಅದನ್ನ ನಿನಗೆ ಸಿಗೋದಕ್ಕೆ ನಾನು ಬಿಡಲ್ಲ. ಅಂದ್ರೆ ನಾನೇನೋ ಹೆಸರಿಗೆ ದೊಡ್ಡ ಸೊಸೆ, ಗೌರವಕ್ಕೆ ಮಾತ್ರ ಎಲ್ಲೋ ಹಿಂದೆ ಇರ್ಬೇಕಾ? ಅದು ನಿನ್ ಪ್ರಾಬ್ಲಮ್ ಅಕ್ಕ, ನನ್ ಪ್ರಾಬ್ಲಮ್ ಅಲ್ಲ. ಹೊರಗಡೆಯಿಂದ ಬಂದಿರೋರ್ಗೆ ಬ್ರಹ್ಮರಥ, ಮನೆಯವ್ರಿಗೆ ಅವಮಾನಗಳ. ನೀನು ಹೊರಗಡೆಯಿಂದ ಬಂದಿರೋಳೆ ಅಲ್ವಾ? ನೀವಿಬ್ರು ಯಾಕೆ ಜಗಳ ಆಡ್ತಿದ್ದೀರಾ? ನಿಲ್ಸಿ. ಇಲ್ಲ ಅಂದ್ರೆ ಏನದ್ಕೆ ಹೇಗ್ ಮಾತಾಡ್ತಿದ್ದಾಳ್ ನೋಡು. ನಿಂದು ಅತ್ತೆ ಅವ್ರ ಜಾತಕ ಆಗಿದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ ಅಲ್ವಾ? ಅಂದ್ರೆ ಏನರ್ಥ? ಈ ಮನೇಲಿ ನನ್ಗೆ ಪೂರ್ತಿಯಾಗಿ ಬೆಲೆನೇ ಇಲ್ಲ ಅಂತನಾ? ನನ್ನ ಹೆಂಡತಿ ಬಗ್ಗೆ ಕೀಳಾಗಿ ಮಾತಾಡ್ಬೇಡ. ಮತ್ತೆ ನನ್ ಮೇಲೆ ಯಾಕೆ ರಿವರ್ಸ್ ಆಗ್ತಿದ್ದಾರೆ? ನಿಹಾರಿಕಾ, ನೀನು ಮಿತಿಯಲ್ಲಿದ್ರೆ ಚೆನ್ನಾಗಿರುತ್ತೆ. ನಾನ್ ಮಾತ್ರನಾ? ನೀವಿರೋದಿಲ್ವಾ? ಮಿತಿ ನನಗ್ ಮಾತ್ರ ಅನ್ವಯಿಸತ್ತಾ? ನಿಮಗ್ ಅನ್ವಯಿಸೋದಿಲ್ವಾ? ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ ನಿಹಾರಿಕಾ. ನನ್ ತಂಟೆಗ್ ಯಾರಾದ್ರೂ ಬಂದ್ರೆ ನಾನ್ ಹೀಗೆ ಮಾತಾಡೋದು. ನಿನ್ ಗುಟ್ಟು ಜುಟ್ಟು ನನ್ ಕೈಯಲ್ಲಿದೆ, ಅದನ್ನ ನೆನ್ಪಿಟ್ಕೋ. ಹೆದರಿಸ್ತಿದ್ಯಾ? ಹೌದು. ನಾನ್ ಭಯ ಪಡಲ್ಲ. ನಮ್ ಗ್ಯಾಂಗಿಂದ ಹೊರಗಡೆ ಹಾಕಿದ್ರೆ ದಿಕ್ಕಿಲ್ದೆ ಹೋಗ್ತೀಯಾ. ಇನ್ ನೀವು ನಿಲ್ಲಿಸ್ತೀರಾ? ಕೋಪ ಒಬ್ರ ಮೇಲೆ, ಫೈಟಿಂಗ್ ಇನ್ನೊಬ್ರ ಮೇಲೆ ಆಗಿದೆ ನೀವು ಮಾಡ್ತಾ ಇರೋದು. ಜಗಳ ಮಾಡ್ತಾ ನಿಂತಿದ್ದೀರಲ್ಲ, ಜುಟ್ಟು ಹಿಡ್ಕೊಂಡು ಹೊಡ್ಕೊಳ್ಳಿ, ಅದ್ಭುತವಾಗಿರುತ್ತೆ. ನಿನಗ್ ತಮಾಷೆ ಅನ್ನಿಸ್ತಿದ್ಯಾ? ನೀವಿಲ್ಲಿ ಜಗಳ ಮಾಡ್ತಾ ಇರಿ, ನಾಳೆ ಆ ಅವನಿ ನಮ್ಮೆಲ್ಲರನ್ನ ಗಂಟು ಕಟ್ಟಿ ಹೊರಗೆ ಕಳಿಸ್ಬಿಡ್ತಾಳೆ. ಯೂನಿಟಿ ಅವರ್ ಸ್ಟ್ರೆಂತ್ ಅಂತ ಎಲ್ಲರೂ ಅನ್ಕೊಂಡಿದೀವಲ್ವಾ? ಹೀಗೆ ಜಗಳ ಮಾಡೋದು ಶತ್ರು ಕಣ್ಣಿಗೆ ಬಿದ್ರೆ ಎಷ್ಟು ಬಲಹೀನ ಆಗೋಗ್ತೀವಲ್ವಾ? ನಮ್ಮೆಲ್ಲರ ಯುದ್ಧ ಅವನಿ ಮೇಲೆ, ಅದನ್ನ ನೆನ್ಪಿಟ್ಕೊಳ್ಳಿ. ಮೊದಲು ನೀವಿಬ್ಬರು ಕೈ ಜೋಡಿಸಿ. ನಾನ್ ಕೂಡ ಊಹು. ನೀವಿಬ್ರು ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಐಡಿಯಾ ಹೇಳ್ತೀನಿ. ಏನದು? ಮೊದಲು ಕೈ ಜೋಡಿಸ್ಲಿ ಇರು. ನನ್ನ ಗಂಡ ಅಪರೂಪಕ್ಕೆ ಒಂದು ಸಲಹೆ ಕೊಡ್ತಾ ಇದ್ದಾನೆ. ಮೊದಲು ಕೈ ಜೋಡಿಸಿ. ಸಾರಿ ಅಕ್ಕ. ಸಾರಿ ನಿಹಾರಿಕಾ. ಅದು
ಇವಾಗ ನಾವೇನು ಅಂತ ಆ ಅವನಿಗೆ ತೋರಿಸೋಣ. ಇವಾಗ ಬಂದು ಅಗ್ ಮಾಡ್ಕೊಳ್ಳಿ. ಆಹಾಹಾಹಾ, ಇವಾಗ ಪ್ರಶಾಂತವಾಗಿದೆ ಅಲ್ವಾ? ಮೊದ್ಲು ವಿಷಯ ಹೇಳ್ ಸಾಯಿ. ಲಾವಣ್ಯಗೆ ದೊಡ್ಡ ಸೊಸೆಯಾಗಿ ಗೌರವ ಸಿಗಬೇಕು ಅಂದ್ರೆ ಲಾವಣ್ಯಗೂ ರಾಧಾಕೃಷ್ಣಂಗೂ ಅರ್ಜೆಂಟಾಗಿ ಒಂದು ಮಗು ಹುಟ್ಟಬೇಕು. ಅರ್ಜೆಂಟಾಗಿ ಅಂದ್ರೆ ಅದೇನಾದ್ರೂ ಮೊಟ್ಟೆನಾ? ಮಗು ಎಲ್ಲ ಗೊತ್ತಿದ್ದು ಆ ಟಾಪಿಕ್ ಯಾಕೆ ಅಣ್ಣ? ನನ್ನ ಹಣೆ ಬರಹದಲ್ಲಿ ಆ ಅದೃಷ್ಟ ಇಲ್ದೇನೆ ಅಲ್ವಾ ಇಷ್ಟು ವರ್ಷ ಆಗಿದ್ದು. ವಿಧ ವಿಧವಾಗಿ ಪ್ರಯತ್ನಿಸ್ಬೇಕಮ್ಮ. ನಮ್ಮ ಲೋಪ ನಮಗೆ ಶಾಪ ಆಗಬಾರ್ದು. ಔಷಧಿ ಮಾತ್ರೆನ ಉಪಯೋಗಿಸಿ ಸಂತಾನನ ಪಡ್ಕೋಬೇಕು. ನಿಮಗೆ ಹುಟ್ಟೋ ಮಗುನೇ ವೇದವತಿಯವರಿಗೆ ಮೊದಲ ಮೊಮ್ಮಕ್ಕಳ ಸಂತಾನ ಆಗುತ್ತೆ. ಆಗ ಬೇಡ ಅಂದ್ರೂ ಐಡೆಂಟಿಟಿ ಓದ್ಕೊಂಡು ಬಂದ್ಬಿಡುತ್ತೆ. ಏನಂತೀಯಾ? ನಿನ್ನ ಯೋಚನೆ ಆಚರಣೆಗೆ ತುಂಬಾ ದೂರದಲ್ಲಿದೆ ಬಾವಾ. ಬುದ್ಧಿ ಕಡಿಮೆ ಇರೋನು ಅವಕಾಶನ ಹುಡ್ಕೋತಾನೆ. ಬುದ್ಧಿವಂತ ಆಗಿರೋನು ಅಂದ್ರೆ ನನ್ನಂತವನು ಅವಕಾಶನ ಸೃಷ್ಟಿಸ್ಕೋತಾನೆ. ಚೆನ್ನಾಗಿ ಯೋಚನೆ ಮಾಡಿ. ನನಗಂತೂ ಇವ್ರು ಹೇಳ್ತಾ ಇರೋದು ಸರಿ ಅಂತಾನೆ ಅನಿಸ್ತಾ ಇದೆ. ಆ ವಿಧವಾಗಿ ಪ್ರಯತ್ನ ಮಾಡಿ ಅಕ್ಕ. ನನ್ ಸಪೋರ್ಟ್ ಯಾವಾಗ್ಲೂ ನಿಮ್ಗಿರತ್ತೆ. ನನ್ ಚಿಕ್ಕ ಸೊಸೆ ಪೋಸ್ಟ್ಗೆ ಮಾತ್ರ ಕಾಂಪಿಟೇಷನ್ಗೆ ಬಂದ್ರೆ ನಾನು ಸಹಿಸಲ್ಲ. ಈ ನಿಹಾರಿಕಾ ನಾವ್ ಅಂದ್ಕೊಂಡಿರೋದಕ್ಕಿಂತ ಗಟ್ಟಿನೇ. ಸಿಸ್ಟರ್, ನಾನು ಹೇಳಿರೋ ವಿಷಯದ ಬಗ್ಗೆ ತುಂಬಾ ವಿವರವಾಗಿ ಯೋಚನೆ ಮಾಡಮ್ಮ. ವೇದವತಿಯವರೇ, ಬನ್ನಿ ಪುರೋಹಿತ್ರೆ. ನಮಸ್ಕಾರ. ನಮಸ್ಕಾರ. ನಮ್ಮ ಕೂತ್ಕೊಳ್ಳಿ. ಹೇಳಿ. ನೀವು ಕೊಟ್ಟ ದುಡ್ಡಿನಿಂದ ಶಿವರಾತ್ರಿ ಏರ್ಪಾಡುಗಳು ಚೆನ್ನಾಗಿ ನಡೀತಾ ಇದೆಯಮ್ಮ. ಸಂತೋಷ. ಸ್ವತಃ ಕರೆದು ಹೋಗೋಣ ಅಂತ ಬಂದಿಯಮ್ಮ. ಕುಟುಂಬ ಸಮೇತರಾಗಿ ಬನ್ನಿಮ್ಮ. ಖಂಡಿತ ಬರ್ತೀವಿ. ಇಲ್ಲಿವರೆಗೂ ಯಾವ ಕಾರ್ಯಕ್ರಮಕ್ಕೂ ಬರ್ದೇ ಇಲ್ಲ. ಇದಕ್ಕೂ ಖಂಡಿತ ಬರ್ತೀವಿ. ಇನ್ನು ನಾನು ಹೋಗ್ಬಿಡ್ತೀನಮ್ಮ. ಒಳ್ಳೇದು. ಪುರೋಹಿತ್ರೆ, ಸ್ಪೆಷಲ್ ಪ್ರೋಗ್ರಾಮ್ ಏನಾದ್ರೂ ಇದೆಯಾ? ಕೆಲವು ಭಕ್ತರು ನಾಟಕ ಪ್ರದರ್ಶನ ಮಾಡೋರು ಇದಾರಪ್ಪ. ನಾಟಕನಾ? ಹೌದಮ್ಮ. ವೇದವತಿಯ ಮುನೋರ್ ಕೈಯಿಂದ ಶಿವಪೂಜೆ ಆದ್ಮೇಲೆ ನಾಟಕ ಪ್ರದರ್ಶನ ಇರುತ್ತೆ. ಪರಮಶಿವನ ಮಹಿಮೆಗೆ ಸಂಬಂಧಪಟ್ಟ ಘಟನೆನ ಪ್ರದರ್ಶಿಸ್ತಾರಮ್ಮ. ಜಾಗರಣೆ ಜೊತೆಗೆ ನಾಟಕಗಳಿಂದ ಭಕ್ತರನ್ನ ಸಂತೋಷಪಡಿಸೋದು ಕೂಡ ಪುಣ್ಯನೇ. ಹಾಗಾದ್ರೆ ನಾವು ಕೂಡ ನಾಟಕ ಮಾಡ್ತೀವಿ ಪೂಜಾರ್ರೆ. ಸರಿನಮ್ಮ, ಇಲ್ಲ ಅನ್ನೋದೇನಿದೆ. ಮನೇಲಿ ನಡೀತಿರೋ ನಾಟಕ ಸಾಕಾಗಲ್ವಮ್ಮ? ದೇವಸ್ಥಾನಕ್ಕೆ ಹೋಗಿ ಬೇರೆ ಮಾಡ್ಬೇಕಾ? ಏನೋ ಫ್ಲೋನಲ್ಲಿ ಹೇಳೋದು ಬಿಡಿ ಅದ್ಕೆ. ಅಯ್ಯೋ ಇಲ್ಲ, ನಿಜವಾಗ್ಲೂ ಹೇಳ್ದೆ ಅಕ್ಕ. ಏನ್ ನಾಟಕ ಮಾಡ್ತೀಯಾ? ಎಲ್ರೂ ಕಮಿಟ್ ಮಾಡಬೇಡ. ನಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಇರಲ್ಲ. ಅಯ್ಯೋ, ನೀವ್ಯಾರು ಅಗತ್ಯ ಇಲ್ಲ. ನಾನು ಶ್ರೀಕರ್ ಅವರು ಸಾಕು. ನೀವು ಜಸ್ಟ್ ಪ್ರೇಕ್ಷಕರ ತರ ನೋಡಿದ್ರೆ ಸಾಕು. ನಿನ್ನ ಉತ್ಸಾಹ ಏನು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ವೆರಿ ಸಿಂಪಲ್ ರಾಧಾ ಅವರೇ. ಜನರೆಲ್ಲರ ಮುಂದೆ ಶ್ರೀಕರ್ ಅವರು ಶಿವನಾಗಿ, ನಾನು ಪಾರ್ವತಿಯಾಗಿ ಕಾಣಿಸ್ಬೇಕು. ಮತ್ತೆ ಗಂಗೆ ಯಾರು? ಅವನಿನಾ? ಹೇಳು. ಗಂಡ ಹೆಂಡತಿ ಆಗೋರು. ನಮ್ಮಿಬ್ರ ಮಧ್ಯ ಅವನಿ ಯಾಕೆ? ಗಂಗಾ ಪಾತ್ರ ಕೂಡ ಮುಖ್ಯ ಅಲ್ವಾ? ಅದು ಪುರಾಣದಲ್ಲಾಗಿರ್ಬಹುದು, ನಮ್ಮ ಮಧ್ಯ ಅಗತ್ಯ ಇಲ್ಲ. ಶ್ರೀಕರ್ ಅವರೇ,